ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ನಡುವಿನ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಆರ್ ಕೆಂಚೇಗೌಡ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಹಾಸನದ ಡಿಎಆರ್ ಮೈದಾನದಲ್ಲಿ ನಡೆದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯ ಉಪಾಧ್ಯಕ್ಷ ಎಚ್ಬಿ ಮದನಗೌಡ ಬೌಲಿಂಗ್ ಮಾಡುವ ಮೂಲಕ ಕ್ರೀಡಾಪಟುಗಳಿಗೆ ಉರಿದುಂಬಿಸಿದರು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ, ಪಂದ್ಯದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಇದೇ ಬಾಂಧವ್ಯ ಇಬ್ಬರಲ್ಲೂ ಮುಂದುವರಿಯಬೇಕು. ಈ ಬಾಂಧವ್ಯ ಮುಂದುವರಿಯಲಿ ಎಂದೇ ಈ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಎಂದರು. ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಇಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ, ನಮ್ಮ ಪತ್ರಕರ್ತರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯ ಮುಂದುವರಿಯಬೇಕು ಅನ್ನೋ ಮುಖ್ಯ. ಆ ನಿಟ್ಟಿನಲ್ಲಿ ಉತ್ತಮವಾಗಿ ಆಡಳಿತ ತಂಡಕ್ಕೆ ಯಶಸ್ವಿ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಂದಲೂ ಪತ್ರಕರ್ತರು ಹಾಗೂ ಪೊಲೀಸರ ನಡುವೆ ಅವಿನಾಭಾವ ಸಂಬಂಧವಿದ್ದು ಇಬ್ಬರು ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವವರು. ಈ ಸೌಹಾರ್ದತೆ ಸದಾ ಹೀಗೆ ಮುಂದುವರಿಯಲಿ ಎಂದು ಎಎಸ್ಪಿ ಶ್ರೀನಿಧಿಯವರು ಮಾತನಾಡುತ್ತಾ, ಅಂತಿಮವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ತಂಡವೇ ಗೆಲುವು ಸಾಧಿಸಲಿ ಎಂದು ನಗುಮುಖದಲ್ಲಿ ತಮ್ಮ ಆಶಯ ವ್ಯಕ್ತಪಡಿಸಿದಾಗ, ನ್ಯೂಸ್ ಫಸ್ಟ್ ಕಿರಣ್, ಇಲ್ಲ, ನಮ್ಮ ಪತ್ರಕರ್ತರ ತಂಡವೇ ಗೆಲ್ಲಲಿದೆ ಎಂದು ಚಟಾಕಿ ಹಾರಿಸಿದರು. ಚೆನ್ನಾಗಿ ಭಾಷಣ ಮಾಡುದು. ನಮ್ಮಲ್ಲಿ ಒಂದೇ ಒಂದು ಅಂದ್ರೆ ನಮ್ಮ ಪತ್ರಕರ್ತ ಬಂಧುಗಳು ಮತ್ತೆ ನಮ್ಮ ಪೊಲೀಸ್ ಬಂಧುಗಳು ಒಳ್ಳೆ ಮ್ಯಾಚ್ ಆಡಬೇಕು, ಕಾಂಪಿಟೇಟಿವ್ ಆಗಿ ಇರಬೇಕು, ಒಳ್ಳೇದಾಗಿ ಮಾಡಬೇಕು. ಅಂತಿಮವಾಗಿ ನನ್ನ ಇಚ್ಛೆ, ವೈಯಕ್ತಿಕ ಇಚ್ಛೆ, ನಮ್ಮವ್ರಿಗೆ ಗೊತ್ತಾ ಸೌಹಾರ್ದಿತವಾಗಿ ಒಳ್ಳೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಜಿಲ್ಲಾಧ್ಯಕ್ಷರನ್ನ